वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं। जय श्री कृष्ण। ॐ श्री परमात्मने नमः। श्रीमद्भगवद्गीता अथ द्वादशोऽध्यायः। ಇದನ್ನು ನಾವು ಅವತರಣಿಕೆ ಅಂತ ಹೇಳ್ತೇವೆ. ಇಲ್ಲಿ ಯಾವ ಅಧ್ಯಾಯವನ್ನು ನಾವು ತಗೊಂಡಿದ್ದೇವೆ, ಯಾರು ಹೇಳಿರೋದು, ಇದೆಲ್ಲ ಅವತರಣಿಕೆಯಲ್ಲಿ ಬರ್ತದೆ. ಮೊದಲನೇದಾಗಿ ನಾವು 12ನೇ ಅಧ್ಯಾಯವನ್ನ ಭಕ್ತಿ ಯೋಗ ಇದನ್ನ ನಾವು ಕಲೀಲಿಕ್ಕಿದ್ದೇವೆ. ಈಗ ಅದರ ಸ್ಪಷ್ಟ ಉಚ್ಚಾರಣೆಯನ್ನ ನೋಡ್ಲಿಕ್ಕಿದ್ದೇವೆ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ದೀರ್ಘ ಓಂಕಾರ. ಓಂ ಶ್ರೀ ಶು ಮತ್ತೆ ರೀ ಸೇರಿದೆ, ದೀರ್ಘ. ಶ್ರೀ ಪರಮಾತ್ಮನೇ, ಪರಮಾತ್ಮನೆ, ಮಾ ದೀರ್ಘಾಕ್ಷರ, ಉಳಿದುದು ಪರ ಹ್ರಸ್ವಾಕ್ಷರ. ಪರಮಾತ್ಮನೆ, ಮಾದ ಒಟ್ಟಿಗೆ ತ ಅನ್ನ ತಗೊಳ್ತೇವೆ ನಾವು. ತ ಮತ್ತೆ ಮಾ ಒಟ್ಟಿಗೆ ಸೇರಿದೆ. ಪರಮಾತ್ಮನೇ, ನೇ ದೀರ್ಘ. ನಮಃ, ನಮ ಆದ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ ಹ ಒಟ್ಟಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ, ಶ್ರೀ ಶು ಮತ್ತೆ ರೀ, ಮದ್ ಮಾದ ಒಟ್ಟಿಗೆ ದ ಅನ್ನ ತಗೊಳ್ತೇವೆ. ನಂತರ ಭಾ ಅದರ ಒಟ್ಟಿಗೆ, ಅದನ್ನ ಸಂಯುಕ್ತಾಕ್ಷರ, ಎರಡು ಅಕ್ಷರಗಳು ಒಟ್ಟಿಗೆ ಸೇರಿದ್ರೆ ಅದನ್ನ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಶ್ರೀಮದ್ ಭಗವದ್ ಮಹಾಪ್ರಾಣ, ಭಗವದ್ಗೀತಾ, ವದ್ಗೀತಾ, ದ ಮತ್ತೆ ಗೀ ಸೇರಿದೆ, ಗೀತಾ, ತಾ ದೀರ್ಘಾಕ್ಷರ. ಅಥ, ಅಥ ಥ ಮಹಾಪ್ರಾಣ. ಅಥ ದ್ವಾದಶೋ, ಅಥ ದ್ವಾದಶೋ, ಅಥ ತಕ್ಷಣ ದ ಅನ್ನು ತಗೊಳ್ಳುವ, ದ ಮತ್ತೆ ವಾ ಸೇರಿದೆ, ಎರಡು ಅಕ್ಷರಗಳು ಸೇರಿದೆ, ದ ಮತ್ತೆ ವಾ. ದ್ವಾದಶೋ, ದಶೋ, ದಾದ ನಂತರ ಶೋ, ಶೋ ದೀರ್ಘಾಕ್ಷರ. ಶೋ, ಶೋ ಆದ ನಂತರ ಅಲ್ಲೊಂದು ಎಸ್ ಮಾರ್ಕ್ ಇದೆ, ಅದನ್ನ ನಾವು ಅವಗ್ರಹ ಅಂತ ಹೇಳ್ತೇವೆ. ಅಲ್ಲಿ ಒಂದು ಅಕ್ಷರ ಮಾಯ ಆಗಿದೆ, ಲೋಪ ಆಗಿದೆ. ದ್ವಾದಶ ಅಧ್ಯಾಯ, ದ್ವಾದಶೋಧ್ಯಾಯ, ಧ್ಯಾಯ ಧ ಮಹಾಪ್ರಾಣ. ನಂತರ ಯಾ ಸೇರಿಕೊಂಡಿದೆ, ದೀರ್ಘಾಕ್ಷರ ಯಾಯ. ದ್ವಾದಶೋಧ್ಯಾಯ. ಅರ್ಜುನ ಉವಾಚ, ಅರ್ಜುನ ಉವಾಚ, ಅರ್ಜುನ, ಅರ್ಜುನ ಅಲ್ಲ ಅರ್ಜುನ ಆದ ನಂತರ ಅರ್ಕಾರ ಒತ್ತನ್ನ ತಗೊಳ್ತೇವೆ. ಜೂ ಆದ ನಂತರ ಅರ್ಕಾರ ಒತ್ತು ಇದೆ ಅಲ್ಲಿ, ಅದನ್ನು ನಾವು ಜೂವಿನ ಮೊದಲೇ ತಗೊಳ್ತೇವೆ. ಅರ್ಜುನ ಉವಾಚ, ಉವಾಚ, ವಾ ದೀರ್ಘಾಕ್ಷರ, ಚ ಹ್ರಸ್ವ, ಉವಾಚ ಹೇಳಲಿಕ್ಕಿಲ್ಲ. ಅರ್ಜುನ ಉವಾಚ. ಮೊದಲನೇ ಶ್ಲೋಕ. ಏವಂ, ಏವಂ, ಏ ದೀರ್ಘಾಕ್ಷರ. ನಾನು ಒಂದ್ಸಲ ಇಡೀ ಶ್ಲೋಕವನ್ನ ಹೇಳಿ ಆಮೇಲೆ ಅದರ ಒಂದೊಂದು ಲೆಟರನ್ನ, ಒಂದೊಂದು ಶಬ್ದವನ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ, ಯೇ ಚಾಪ್ಯಕ್ಷರಮವ್ಯಕ್ತನ್ ತೇಷಾಂಕೆ ಯೋಗವಿತ್ತಮಃ. ಇಲ್ಲಿ ಏವಂ, ಏ ದೀರ್ಘಾಕ್ಷರ, ವಾದ ನಂತರ ಅಲ್ಲಿ ಒಂದು ಅನುಸ್ವಾರದ ಉಚ್ಚಾರಣೆ ಮು. ಏವಂ ಸತತಯುಕ್ತಾಯೇ, ಏವಂ ಅಲ್ಲಿ ಮುಂದಿನ ಅಕ್ಷರ ಸಾ ಇದೆ. ಏವಂ ಸತತಯುಕ್ತಾಯೇ, ಯುಕ್
ಯು ಆದ ನಂತರ ಕ ಅನ್ನು ತಗೊಳ್ಬೇಕು. ಕ ಮತ್ತೆ ತಾ ಎರಡು ಸೇರಿಕೊಂಡಿದೆ, ಎರಡು ಅಕ್ಷರಗಳು ಸೇರಿಕೊಂಡಿದೆ, ಅದನ್ನ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಸತತಯುಕ್ತಾಯೇ, ಏ ದೀರ್ಘಾಕ್ಷರ, ತಾ ಕೂಡ ದೀರ್ಘಾಕ್ಷರ ಅಲ್ಲಿ. ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಭಕ್ತ, ಭ ಮಹಾಪ್ರಾಣ, ಕ ಮತ್ತೆ ತಾ ದೀರ್ಘಾಕ್ಷರ ಸೇರಿಕೊಂಡಿದೆ. ಭಕ್ತಾಸ್ತ್ವಾಂ ಅಲ್ಲಿ ಮೂರು ಅಕ್ಷರಗಳು ಸೇರಿಕೊಂಡಿದೆ. ಒಂದು ಸ್, ತಾ ಮತ್ತೆ ವ. ತ್, ಸ್, ತ್ ಮತ್ತೆ ವಾ ಅನ್ನುವ ಮೂರು ಅಕ್ಷರಗಳು ಸೇರಿಕೊಂಡಿದೆ. ಭಕ್ತಾಸ್ತ್ವಾಂ ಅಲ್ಲಿ ನಂತರ ಅಲ್ಲಿ ಅನುಸ್ವರದ ಉಚ್ಚಾರಣೆ ಮ್. ಭಕ್ತಾಸ್ತ್ವಾ ಪರ್ಯುಪಾಸತೆ. ಪಾದ ನಂತರ ಅರ್ಕಾರ ಒತ್ತನ್ನು ತಗೊಳ್ತೇವೆ, ಯಾಕಂದ್ರೆ ಯುಕಾರದ ನಂತರ ಅರ್ಕಾರ ಒತ್ತಿ ಇದೆ ಅಲ್ಲಿ. ಪರ್ಯುಪಾಸತೆ, ಪಾ ದೀರ್ಘಾಕ್ಷರ, ಸತೆ ತೇ ದೀರ್ಘಾಕ್ಷರ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯೇ ಚಾಪ್ಯಕ್ಷರಮವ್ಯಕ್ತನ್, ಏ ದೀರ್ಘಾಕ್ಷರ, ಚಾ ದೀರ್ಘಾಕ್ಷರ, ಪು ಮತ್ತೆ ಯಾ ಸೇರಿಕೊಂಡಿದೆ. ಯೇ ಚಾಪ್ಯಕ್ಷರ, ಯೇ ಚಾಪ್ಯ, ಯೇ ಚಾಪ್ಯಕ್ಷರ, ಕ ಮತ್ತೆ ಶ, ಶ ಷಣ್ಮುಖ ಶ. ಚಾಪ್ಯಕ್ಷರ ಮೌವ್ಯಕ್ತನ್, ಮೌ ಮಾದ ನಂತರ ಉ ಮತ್ತೆ ಯಾ ಸೇರಿಕೊಂಡಿದೆ. ಮೌವ್ಯಕ್ತನ್, ಕ ಮತ್ತೆ ತಾ ಸೇರಿದೆ. ವ್ಯಕ್ತನ್ ಅಲ್ಲಿ ಒಂದು ಅನುಸ್ವಾರದ ಉಚ್ಚಾರಣೆ ನ ಆಗಿ ನಾವು ಉಚ್ಚರಿಸ್ತೇವೆ, ಯಾಕೆ ಅಂದ್ರೆ ಮುಂದಿನ ಅಕ್ಷರ ತೇ ಇದೆ. ತೇ, ತಾತ ದಾದ ನ, ಅದು ತಾಕಾರದ ಒಂದು ಅನುನಾಸಿಕ ನ, ನಾದ ಅರ್ಧ, ಅಲ್ಲಿ ಅನುಸ್ವರವನ್ನ ನ ಆಗಿ ನಾವು ತಗೊಳ್ತೇವೆ. ಯೇ ಚಾಪ್ಯಕ್ಷರಮವ್ಯಕ್ತನ್ ತೇಷಾಂಕೆ, ತೇ ದೀರ್ಘಾಕ್ಷರ, ಶ ಷಣ್ಮುಖ ಶ ದೀರ್ಘಾಕ್ಷರ, ಅಲ್ಲಿ ನಂತರ ಅನುಸ್ವಾರದ ಉಚ್ಚಾರಣೆಯನ್ನ ಂಗ್ ಆಗಿ ತಗೊಳ್ತೇವೆ, ಯಾಕಂದ್ರೆ ಕಾಕ ಗ ಕಾ ಅಕ್ಷರ ಇದೆ ಮುಂದಿನ ಅಕ್ಷರ, ಅದಕ್ಕಾಗಿ ಅದರ ಅನುನಾಸಿಕ ಂಗ್. ತೇಷಾಂಕೆ, ಕೆ ದೀರ್ಘಾಕ್ಷರ. ಯೋಗ ವಿತ್ತಮಾಹ, ಯೋಗ ಯೋ ದೀರ್ಘಾಕ್ಷರ, ವಿತ್ತಮಾಹ ಅಲ್ಲಿ ಕೂಡ ತಾ, ತ್ ಮತ್ತೆ ತಾ ಎರಡು ಅಕ್ಷರಗಳು ಇವೆ. ಯೋಗ ವಿತ್ತಮಾಹ ಎರಡು ಒಂದೇ ರೀತಿಯ ಅಕ್ಷರ, ವ್ಯಂಜನಗಳು, ತ್ ಮತ್ತೆ ತ. ಯೋಗ ವಿತ್ತಮಾಹ ಮಾದ ನಂತರ ಅನುಸ್ವಾರದ ಉಚ್ಚಾರಣೆ ಹ. ಓಕೆ, ಇನ್ನೊಂದ್ಸಲ ಹೇಳುವ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯೇ ಚಾಪ್ಯಕ್ಷರಮವ್ಯಕ್ತನ್ ತೇಷಾಂಕೆ ಯೋಗವಿತ್ತಮಾಹ. ಇಲ್ಲಿ ಅರ್ಜುನ ಉವಾಚ ಭಗವಾನ್ ಉವಾಚ ಅದನ್ನು ಹೇಳಲೇಬೇಕು. ಮೊದಲು ನಾವು ಶ್ಲೋಕವನ್ನ ಶುರು ಮಾಡಬೇಕಾದ್ರೆ ಅರ್ಜುನ ಉವಾಚ ಅಂತ ಹೇಳಿಬಿಟ್ಟೆ ಶ್ಲೋಕವನ್ನ ಶುರು ಮಾಡಬೇಕು. ನಾನೀಗ ಒಂದೊಂದೇ ಚರಣವನ್ನ ಹೇಳಿ ಒಂದು ಸ್ವಲ್ಪ ಅಲ್ಲಿ ಸ್ಥಳವನ್ನ ಬಿಟ್ಟಿರ್ತೇನೆ. ಅದು ನಾನು ಹೇಳಿದ ನಂತರ ನೀವು ಕೂಡ ನನ್ನ ಜೊತೆ ಹೇಳಬೇಕು. ಅದಕ್ಕಾಗಿ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಯೇ ಚಾಪ್ಯಕ್ಷರಮವ್ಯಕ್ತನ್ ತೇಷಾಂಕೆ ಯೋಗವಿತ್ತಮಾಹ. ಓಕೆ, ಈಗ ಎರಡು ಚರಣಗಳನ್ನ ಹೇಳುವ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಈಗ ನೀವು ಹೇಳಬೇಕು.
ये चाप्यक्षरमव्यक्तन् तेषां के योगवित्तमाः. ಓಕೆ, ಈಗ ಎರಡು ಚರಣಗಳನ್ನ ನೋಡಿ ಆಯ್ತು. ಈಗ ಇಡೀ ಶ್ಲೋಕವನ್ನ ಒಮ್ಮೆ ಹೇಳ್ತೇನೆ ನಾನು, ಅನಂತರ ನೀವು ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತನ್ ತೇಷಾಂ ಕೆ ಯೋಗವಿತ್ತಮಾಃ. ಓಕೆ, ಇದು ಒಂದನೇ ಶ್ಲೋಕ. ಎರಡನೇ ಶ್ಲೋಕ ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಎರಡನೇ ಶ್ಲೋಕ ಇಲ್ಲಿ ಶ್ರೀ ಭಗವಾನುವಾಚ. ಶ್ರೀ ಶು ಮತ್ತೆ ರೀ ಸೇರಿದೆ. ಶ್ರೀ ಭಗವಾನುವಾಚ. ಭ ಮಹಾಪ್ರಾಣ, ವಾ ದೀರ್ಘಾಕ್ಷರ, ಮತ್ತೆ ನುವಾಚ ವಾ ದೀರ್ಘಾಕ್ಷರ, ಕೊನೆಯದಾಗಿ ಹ್ರಸ್ವ ಚ. ಚ ಎಳಿಲಿಕ್ಕೆ ಇಲ್ಲ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ. ಮಯ್ಯ ಎರಡು ಒಂದೇ ರೀತಿಯ ಸ್ವರಗಳು ವ್ಯಂಜನಗಳು ಸೇರಿದೆ. ಯು ಮತ್ತೆ ಯಾ ದೀರ್ಘಾಕ್ಷರ. ಮಯ್ಯ ವೇಶ್ಯ, ವೇ ದೀರ್ಘಾಕ್ಷರ, ಶು ಮತ್ತೆ ಯ. ವೇಶ್ಯ ಮನೋ, ಮನೋ ದೀರ್ಘಾಕ್ಷರ, ಯೇ ಮಾನ್, ಏ ದೀರ್ಘಾಕ್ಷರ, ಮಾನ್ ಮಾ ಆದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ನ ಇದೆ. ನಿತ್ಯಯುಕ್ತ, ನಿತ್ಯ, ನಿತ್ಯ, ತ ಮತ್ತೆ ಯಾ ಸೇರಿಕೊಂಡಿದೆ. ಯುಕ್ತ, ಯು ಮತ್ತೆ ಯು ಆದ ನಂತರ ಕ ಮತ್ತೆ ತಾ ಇದೆ. ಕ ಅನ್ನ ಯುದ ಜೊತೆಗೆ ತಗೊಳ್ಳಿಕ್ಕೆ ಟ್ರೈ ಮಾಡಿ. ನಿತ್ಯಯುಕ್ತ ಉಪಾಸತೆ. ಉಪಾ ದೀರ್ಘಾಕ್ಷರ, ಸ ಹೃಸ್ವ, ತೇ ದೀರ್ಘಾಕ್ಷರ. ಶ್ರದ್ಧಯ, ಇಲ್ಲಿ ಶ್ರದ್ಧಯ ಅಲ್ಲ ಶ್ರದ್ಧಯ. ಶಾದ ಅಡಿಯಲ್ಲಿ ಶೂದ ಅಡಿಯಲ್ಲಿ ರಾದ ಅಡಿ ಒತ್ತು. ಓಕೆ, ಅದಕ್ಕೆ ಶ್ರದ್ಧ ಒತ್ತಾಕ್ಷರ ಅಂತ ಹೇಳ್ತೇವೆ. ರಾದ ಒತ್ತಾಕ್ಷರ ಇದೆ ಶೂಗೆ. ಶ್ರದ್ಧಯ, ಶ್ರದ್ಧಯ ಅಲ್ಲಿ ದ ಅಲ್ಪ ಪ್ರಾಣ, ಅಡಿ ಒತ್ತು ಧ ಮಹಾಪ್ರಾಣ. ಓಕೆ, ಅದನ್ನ ಶ್ರದ್ಧಯ ದ ಅನ್ನ ಅಲ್ಪ ಪ್ರಾಣವಾಗಿ ತಗೊಳ್ಬೇಕು, ಮಹಾಪ್ರಾಣವಾಗಿ ತಗೊಳ್ಲಿಕ್ಕಿಲ್ಲ. ಶ್ರದ್ಧಯ ಧ ಮಹಾಪ್ರಾಣ ಅಡಿ ಒತ್ತು. ಶ್ರದ್ಧಯ ಯಾ ದೀರ್ಘಾಕ್ಷರ, ಪರಯೋ, ಪರಯೋ ಯೋ ದೀರ್ಘಾಕ್ಷರ, ಪೇತಾಸ್, ಪೇ ದೀರ್ಘಾಕ್ಷರ, ತಾ ದೀರ್ಘಾಕ್ಷರ. ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆಯನ್ನ ಸ್ ಅಂತ ತಗೊಳ್ತೇವೆ. ಅಲ್ಲಿ ಅನುಸ್ವಾರ ಬಂದ್ರೆ ಮಾತ್ರ ನ ಬರೋದು, ವಿಸರ್ಗ ಬಂದ್ರೆ ಅದರ ಉಚ್ಚಾರಣೆ ಬೇರೆ ಇರ್ತದೆ. ಪರಯೋಪೇತಾಸ್ತೆ ಮೇ, ಸ್ತೆ ಮೇ, ಸ್ತೆ ದೀರ್ಘಾಕ್ಷರ, ಮೇ, ಮೇ ದೀರ್ಘಾಕ್ಷರ, ಯುಕ್ತತಮಾ ಮತಾಃ. ಯುಕ್ತ, ಯು ಮತ್ತೆ ಯು ಕ ಅನ್ನ ತಕೊಳ್ಳಿ, ಯುದ ಜೊತೆ ಯುಕ್ತ, ಕ ಮತ್ತೆ ತಾ ಸೇರಿದೆ. ಯುಕ್ತ ತಮ, ತಮ ದೀರ್ಘಾಕ್ಷರ, ಮತಾಹ, ಮತಾಹ ತಾ ಆದ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ ಹ. ಮಯ್ಯಾವೇಶ್ಯ ಮನೋ ಯೇ ಮಾನ್ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಓಕೆ, ಇಲ್ಲಿ ಒಂದೊಂದೇ ಚರಣವನ್ನ ಹೇಳ್ತೇನೆ, ನನ್ನ ಜೊತೆ
ನೀವು ಕೂಡ ಹೇಳಿ. ನಾನು ಒಂದು ಚರಣ ಹೇಳಿ ಮುಗಿಸಿದ ತಕ್ಷಣ ಸ್ವಲ್ಪ ಜಾಗವನ್ನು ಬಿಟ್ಟಿರ್ತೇನೆ, ಅದು ನಿಮಗೆ ಹೇಳಲಿಕ್ಕೆ. ಮಯ್ಯಾವೇಶ್ಯ ಮನೋ ಯೇ ಇಲ್ಲಿ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಈಗ ಎರಡು ಚರಣ ಸೇರಿಸಿ ಹೇಳುವ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಓಕೆ, ಇದನ್ನ ನೀವು ನನ್ನ ಜೊತೆ ಹೀಗೆ ಹೇಳಲಿಕ್ಕೆ ಪ್ರಯತ್ನ ಪಡಿ. ಅನಂತರ ಪ್ರತಿಯೊಂದು ಶ್ಲೋಕವನ್ನು ಕೂಡ ನನಗೆ ಕಳಿಸಿಕೊಡಿ. ನಾನು ಅದನ್ನು ನೋಡಿ ಸರಿ ಇದೆಯಾ ಅಂತ ನೋಡಿ ಅದನ್ನು ಕರೆಕ್ಷನ್ ಮಾಡಿ ಕಳಿಸ್ತೇನೆ. ಮೂರನೇ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ. ಯೇ ತ್ವಕ್ಷರ, ಯೇ ದೀರ್ಘಾಕ್ಷರ, ತ್ವಕ್ಷರ ತ ಮತ್ತೆ ವಾ ಎರಡು ಸೇರಿದೆ, ಎರಡು ಅಕ್ಷರಗಳು. ನಂತರ ಕ ಮತ್ತೆ ಶ, ಷ ಷಣ್ಮುಖ ಶ ಅಂತ ಹೇಳ್ತೇವೆ, ನಾಲ್ಗೆಯನ್ನ ಮಡಚಿ ಹೇಳುವಂಥದ್ದು. ಯೇ ತ್ವಕ್ಷರಮ ನಿರ್ದೇಶ್ಯಂ, ನಿರ್ದೇಶ್ಯಂ ನೀ ಆದ ನಂತರ ಅರ್ಕಾರ ಒತ್ತು ದಾದ ನಂತರ ಇದೆ, ಅದನ್ನ ಮೊದಲೇ ತಕೊಳ್ಳಿ. ನಿರ್ದೇಶ್ಯಂ ದೇ ದೀರ್ಘಾಕ್ಷರ, ಶ ಮತ್ತೆ ಯಾ. ನಿರ್ದೇಶ್ಯಂ ಅವ್ಯಕ್ತಂ, ಅವ್ಯಕ್ತ ಆದ ನಂತರ ವ ಮತ್ತೆ ಯಾ ಮತ್ತೆ ಕ ಮತ್ತೆ ತ. ಅವ್ಯಕ್ತಂ ಅಲ್ಲಿ ಅನುಸ್ವಾರದ ಉಚ್ಚಾರಣೆ ಮ. ಯಾಕೆ ಅಂದ್ರೆ ಮುಂದಿನ ಅಕ್ಷರ ಪ ಇದೆ. ಪ ಬ ಭಮ, ಪ ವರ್ಗದ ಅನುನಾಸಿಕ ಮ, ಮಾದ ಅರ್ಧವನ್ನ ತಗೊಳ್ತೇವೆ. ಅವ್ಯಕ್ತಂ ಪರ್ಯುಪಾಸತೆ, ಪರ್ಯು ಪರ್ಯು ಅಲ್ಲಿ ಯುಕ ಅರ್ಕಾರ ಒತ್ತು ಯುಕಾರದ ನಂತರ ಇದೆ, ಅದನ್ನ ರು ಅನ್ನ ಮೊದಲು ತಗೊಳ್ಬೇಕು. ಪರ್ಯುಪಾಸತೆ ಪ ದೀರ್ಘಾಕ್ಷರ. ಸರ್ವತ್ರ ಗಮ, ಸರ್ವತ್ರ ಅಲ್ಲಿ ವಾದ ನಂತರ ಋಕಾರ ಒತ್ತು, ಅದನ್ನ ವಾದ ಮೊದಲೇ ತಗೊಳ್ತೇವೆ ಹೇಳುವಾಗ. ಸರ್ವತ್ರ ತ ಮತ್ತೆ ರಾ ಅಕ್ಷರ, ಎರಡು ಅಕ್ಷರಗಳು ಎರಡು ಸೇರಿದೆ, ನಂತರ ಗುಣಿತಾಕ್ಷರ ಅಂತ ಹೇಳ್ತೇವೆ. ಸರ್ವತ್ರ ಗಮ, ಗಮ ಚಿಂತ್ಯಂಚ ಅಲ್ಲಿ ಅದು ಸಂಯುಕ್ತ ಅಕ್ಷರ, ಎರಡು ವ್ಯಂಜನಗಳು, ಎರಡು ಬೇರೆ ಬೇರೆ ವ್ಯಂಜನಗಳು ಸೇರಿದೆ ಅಲ್ಲಿ. ಸರ್ವತ್ರ ಗಮ ಚಿಂತ್ಯಂಚ, ಚಿಂತ್ಯಂಚ ಚಿ ಆದ ನಂತರ ನಕಾರ, ಯಾಕಂದ್ರೆ ತ ಇದೆ ಮುಂದೆ ಅಕ್ಷರ. ಚಿಂತ್ಯಂಚ ತ ಮತ್ತೆ ಯಾ, ಚಂತ್ಯಂಚ ತ ಅಲ್ಲಿ ಒಂದು ಸೊನ್ನೆ ಅನುಸ್ವರದ ಉಚ್ಚಾರಣೆ ಞ, ಮುಂದಿನ ಅಕ್ಷರ ಚ ಇದೆ, ಚ ಚ ಜ ಜ ಞ, ಚ ವರ್ಗದ ಅರ್ಧ, ಚ ವರ್ಗದ ಅನುನಾಸಿಕದ ಅರ್ಧ, ಚ ಞ ಞ ಅಲ್ಲ ಞ. ಚಿಂತ್ಯಂಚ ಕೂಟಸ್ಥ, ಕೂಟ ಕೂಟ ಕೂ ದೀರ್ಘಾಕ್ಷರ, ತಸ್ಥ ಸ ಮತ್ತೆ ಥ ಮಹಾಪ್ರಾಣ. ಮಚಲನ್ ಧ್ರುವಂ, ಮಚಲನ್ ಮಚಲ ಲಾದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ದಾ ಇದೆ, ತಾತ ತಾ ವರ್ಗದ ಅನುನಾಸಿಕ ತಾತ ದಾಧನ, ಅಲ್ಲಿ ನಾದ ಅರ್ಧ ನ. ಮಚಲನ್ ಧ್ರುವಂ, ಧ್ರುವಂ ಅಲ್ಲಿ ಧು ಮಹಾಪ್ರಾಣ, ಧ್ರುವಂ ವಾ ಆದ ನಂತರ ಮುಕಾರ ಅಲ್ಲಿ ಮಾ ಅಲ್ಲ, ಧ್ರುವ ಮಾ ಅಲ್ಲ, ಧ್ರುವಂ. ಓಕೆ, ಒಂದ್ಸಲ ಹೇಳುವ. ಯೇ ತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥ
ಕೂಟಸ್ಥಮಚಲನ್ ಧ್ರುವಂ. ಓಕೆ, ಈಗ ಒಂದೊಂದೇ ಚರಣವನ್ನ ಹೇಳಲಿಕ್ಕೆ ಟ್ರೈ ಮಾಡುವ. ಯೇ ತ್ವಕ್ಷರಮನಿರ್ದೇಶ್ಯಂ. ಯೇ ತ್ವಕ್ಷ ಆಯ್ತು. ಈಗ ನಾನು ಹೇಳ್ತೇನೆ, ಹೇಳಿದ ನಂತರ ನೀವು ಹೇಳಬೇಕು. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲನ್ ಧ್ರುವಂ. ನಂತರ ಎರಡು ಚರಣ ಸೇರಿಸಿ ಹೇಳುವ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲನ್ ಧ್ರುವಂ. ಈಗ ನಾಲ್ಕು ಚರಣವನ್ನ ಹೇಳ್ತಾನೆ, ನಂತರ ನೀವು ಅದನ್ನ ಹೇಳಿಕೆ ಟ್ರೈ ಮಾಡಿ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲನ್ ಧ್ರುವಂ. ಓಕೆ, ಇವತ್ತಿಗೆ ಈ ಮೂರು ಶ್ಲೋಕಗಳು ಆಯಿತು. ಈ ಮುಂದಿನ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ, ನಾಳಿನ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ನೀವು ಈ ಶ್ಲೋಕಗಳನ್ನು ನನಗೆ ಕಳಿಸಿದರೆ ನಾನು ಅದನ್ನು ಸರಿ ಮಾಡಿ ಕಳಿಸ್ತೇನೆ. ಓಕೆ, ಈಗ ಪ್ರೇಯರ್ ಹೇಳುವ. ಪ್ರೇಯರ್ ಕೊನೆ ನಿಮ್ಮ PDF ಕೊನೆಗೆ ಉಂಟು ಅದು. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.